ಹಾಯ್ ಫ್ರೆಂಡ್ಸ್, ವಾಸವಿ ವರ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಸುಂದಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಕೆನೆ 1 ಕಪ್ಪು, 1 ಕಪ್ ಸಕ್ಕರೆ, 3 ಸ್ಪೂನ್ ಅಕ್ಕಿ, ಕೇಸರಿ ಹಾಲಲ್ಲಿ ನೆನೆಸಿದ್ದು, ಒಂದು 50 ಗ್ರಾಮ್ ಬಾದಾಮಿ, ಬೇಕು ಅಂದರೆ ಗೋಡಂಬಿನೂ ಹಾಕ್ಕೋಬೋದು, ಒಂದು 20 ಗ್ರಾಮ್ನಷ್ಟು. ಇವೆಲ್ಲವನ್ನು 1 ಗಂಟೆ ಮುಂಚೆ ನೆನೆಸ್ಬೇಕು. ಅಕ್ಕಿನೂ ಬಾದಾಮಿನೂ ಗೋಡಂಬಿ ಇವನ್ನೆಲ್ಲ 1 ಗಂಟೆ ಮುಂಚೆ ನೆನೆಸ್ಬೇಕು. 1 ಲೀಟ್ರ್ ಹಾಲು ಕುದಿಯೋಕೆ ಇಡಬೇಕು. ಈ ನೆನೆಸಿದ ಬಾದಾಮಿ, ಅಕ್ಕಿ, ಆಮೇಲೆ ಗೋಡಂಬಿ, ಇದನ್ನು ಏಲಕ್ಕಿ ಅದನ್ನು ರುಬ್ಕೋಬೇಕು ನುಣ್ಣಗೆ. ಈ ಥರ ಕುದಿಯೋಕೆ ಇಡಬೇಕು ಹಾಲನ್ನ. ಅದು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದನ್ನು, ಅಕ್ಕಿ, ಬಾದಾಮಿ, ಗೋಡಂಬಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದನ್ನು ಇದಕ್ಕೆ ಸುರಿಬೇಕು. ನೆಕ್ಸ್ಟು ಸ್ವಲ್ಪ ಕುದ್ದಾದಮೇಲೆ ಹಾಲಿನ ಕೆನೆ 1 ಕಪ್ ಹಾಕ್ಕೋಬೇಕು. ಇದು ಕೂಡ ಕುದಿಬೇಕು. ಅಷ್ಟರಲ್ಲೇ ನಾವು ಒಂದು 200 ಗ್ರಾಮು ಮೈದಾ ಹಿಟ್ಟು, ಅದಕ್ಕೆ 1 ಚಿಟಿಕೆ ಸೋಡಾ, 1 ಚಿಟಿಕೆ ಉಪ್ಪು ಹಾಕ್ಕೊಂಡು, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಸೋಡಾ ಹಾಕ್ಕೋಬೇಕು. ಆಮೇಲೆ 1/4 ಕಪ್ಪು ಹೋಳಿಗೆ ರವೆ ಹಾಕ್ಕೋಬೇಕು. 1 ಕಪ್ ಹಾಲು ಬೇಕಾಗುತ್ತೆ. ಒಂದು 60 ಗ್ರಾಮ್ ಎಣ್ಣೆ ಬೇಕಾಗುತ್ತೆ. ಇವೆಲ್ಲವನ್ನು ಅಂದರೆ ರವೆ, ಮೈದಾ, ಎಣ್ಣೆ ಹಾಕ್ಕೊಂಡು ಕಲಿಸ್ಬೇಕು. ಈ ಥರ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನೆ ಹಾಲು ಹಾಕ್ಕೊಂಡು ಹಾಲಲ್ಲಿ ಕಲಿಸ್ಬೇಕು. ಇದೊಂದು 20 ನಿಮಿಷ ಕಲಿಸ್ಬಿಟ್ಟು ನೆನೆಯಕ್ಕೆ ಬಿಡಬೇಕು. ಇದು ಎಣ್ಣೆ ಸವರಿ ಈ ಥರ ಕಲಿಸ್ಕೊಂಡು ಎಣ್ಣೆ ಸವರಿ ಒಂದು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಇದನ್ನು ಅಷ್ಟರಲ್ಲೇ ನಾವು ಅದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಹಾಲು ಕುದೀತಾ ಇರುತ್ತಲ್ಲ, ಆಗ ಅದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಮತ್ತು ಆಮೇಲೆ ಕೇಸರಿನೂ ನೆನೆಸಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಏಲಕ್ಕಿನೂ ಹಾಕ್ಕೋಬೇಕು. ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ನಾನು ಇದ್ರೊಳಗೇನೆ. ಆಮೇಲೆ ಸ್ವಲ್ಪ ಹೆಚ್ಚಿಟ್ಕೋಬೇಕು ಬಾದಾಮಿನ. ಅರ್ಧ ರುಬ್ಬಕ್ಕೆ ಇನ್ನೊಂದು 1/4 ಭಾಗದಷ್ಟು ಹೆಚ್ಚಿಟ್ಕೋಬೇಕು. ಬಾದಾಮಿ, ಪಿಸ್ತಾ, ಆಮೇಲೆ ಗೋಡಂಬಿ ಇದನ್ನು ತೆಳ್ಳಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಂಡ್ರೆ ಬಾಯಿಗೆ ಬಂದರೆ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೋಬೇಕು. ಇದು ಇಷ್ಟನ್ನೇ ಮಾಡಿ ಬೇಕಾದ್ರೆ ಸರ್ವ್ ಮಾಡ್ಬೋದು. ಒಂದು ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ಕೋಬೇಕು. ಒಂದು 3 ಪ್ಯಾಕೆಟ್ ಹಾಕ್ಕೋಬೇಕು 1 ಲೀಟ್ರ್ ಹಾಲಿಗೆ. ಇಲ್ಲಾಂದರೆ ಒಂದು 25 ಗ್ರಾಮ್ನಷ್ಟು ಅಥವಾ 30 ಗ್ರಾಮ್ನಷ್ಟು ಬಾದಾಮ್ ಪೌಡ್ರ್ ಹಾಕ್ಕೋಬೋದು. ಇದು ಹಂಗೇನು ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಅದಕ್ಕೆ ಈ ಥರ ಪೂರಿಗಳು ಲಟ್ಟಿಸ್ಕೊಂಡು, ಅದು ಬಾದಾಮ್ ಪೂರಿ ಟೈಪ್ ಮಾಡ್ಕೊಂಡು ಸಣ್ಣ ಸಣ್ಣವು ಕರೆದು ಅದರೊಳಗೆ ಹಾಕಿ ನೆನೆಸ್ಬಿಟ್ಟು ಕೊಡ್ಬೋದು. ಇವತ್ತು ಮಾಡಿ ನಾಳೆ ಕೊಟ್ಟರು ಚೆನ್ನಾಗಿರುತ್ತದೆ. ಎಲ್ಲ ಹೀರ್ಕೊಂಡಿರುತ್ತೆ, ಹಾಲೆಲ್ಲ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಉಳ್ಳಿಗಳು ದಪ್ಪ ಉಳ್ಳಿ ಮಾಡ್ಕೊಂಡು ಈ ಥರ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಸವರ್ಕೋಬೇಕು. ಅಷ್ಟುನು ಒಂದ್ರ ಮೇಲೆ ಒಂದು ಹಿಂಗೆ ಈ ಥರ ಅಕ್ಕಿ ಹಿಟ್ಟು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಎಲ್ಲ ಹಿಂಗೆ ಸವರ್ಕೊಂಬಿಟ್ಟು ಪ್ರತಿಯೊಂದನ್ನು ಇದ್ರ ಮೇಲೆ ಹಾಕ್ಕೊಂಬಿಟ್ಟು ಒಂದು 7 ಆಗಿದೆ. ನಾನೊಂದು 200 ಗ್ರಾಮು ಮೈದಾ ಹಿಟ್ಟು, ಒಂದು 150 ಗ್ರಾಮು ರವೆ, ಹೋಳಿಗೆ ರವೆ ಹಾಕಿದ್ದೀನಿ. ಅಷ್ಟಕ್ಕೆ ಈ ಥರ 7 ಆಗಿದೆ. ಇದು ಒಂದು 15 ಜನಕ್ಕೆ ಸರ್ವ್ ಮಾಡ್ಬೋದು ನಾನು ಮಾಡಿರೋದು. ಈ ಥರ ಎಲ್ಲ ಮಾಡ್ಕೊಂಬಿಟ್ಟು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಹಿಂಗೆಲ್ಲ ಸುತ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಬಾದಾಮ್ ಪೂರಿಗೆ ನಾವು ಲಟ್ಟಿಸ್ಕೊಂತೀವಲ್ಲ ಹಿಟ್ಟನ್ನು, ಆ ಥರ ಲಟ್ಟಿಸ್ಕೊಂಡು ಪ್ರೆಸ್ ಮಾಡಿ ಕರಿಬೇಕು. ಕರೆದು ಬಾದಾಮಿ ಹಾಲಲ್ಲಿ ಹಾಕಿ ಅದು ತಣ್ಣಗಾದ್ಮೇಲೆ ಹಾಕ್ಬಿಟ್ಟು ನಾಳೆ ಆದರೂ ತಿನ್ಬೋದು, ಇವತ್ತಾದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಬೇಕು, ತುಂಬ ಬಿಸಿ ಇದ್ದಾಗ ಹಾಕಬಾರ್ದು. ಈ ಥರ ಲಟ್ಟಿಸ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು ಬೆರಳಲ್ಲಿ. ಯಾಕೆಂದರೆ ಅದು ಹರಡೋಗ್ಬಿಡುತ್ತೆ, ಎಣ್ಣೆಯಲ್ಲಿ ಕರಿಯುವಾಗ ಹರಡೋಗ್ಬಿಡುತ್ತೆ. ಅದಕ್ಕೆ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಅದು ಹರಡಲ್ಲ. ಅದು ಸಾಟಿ ಹಾಕಿರ್ತೀವಲ್ಲ, ಜಲ್ದಿನೇ ಹರಡ್ಕೊಂಬಿಡುತ್ತೆ. ಇದು ಗರಿಗರಿಯಾಗಿ ಬರುತ್ತೆ ಸಾಟಿ ಹಾಕಿರೋದ್ರಿಂದ. ಫಸ್ಟ್ಗೇನೋ ಒಂದು 60 ಗ್ರಾಮ್ ಎಣ್ಣೆ ಹಾಕಿರ್ತೀವಲ್ಲ, ಹಂಗಾಗಿ ಚೆನ್ನಾಗಿ ಬರುತ್ತೆ. ಇದು ಒಳಗಿಂದಲೂ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಎಲ್ಲವನ್ನು ಕರ್ಕೊಂಬಿಟ್ಟು ಕೆಂಪಾಗೋ ಥರ ಸ್ವಲ್ಪ ಹಿಂಗೆ ತೆಗೆದಿಟ್ಕೋಬೇಕು ಅಷ್ಟುನು. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೋಬೋದು. ನಾನು 1 ಲೀಟ್ರ್ ಹಾಲು, ಒಂದು ಲೋಟದಷ್ಟು, ದೊಡ್ಡ ಲೋಟದಷ್ಟು ಒಂದು 250 ml ಆ ಲೆಕ್ಕದಲ್ಲಿ ಕೆನೆ ಇಟ್ಕೊಂಡಿದ್ದೆ. ಆ ಕೆನೆನೂ ಹಾಕಿದ್ದೀನಿ ಅದಕ್ಕೆ. ಹಂಗಾಗಿ ತುಂಬ ಈಡಾಗುತ್ತೆ. ಕೆನೆ ಹಾಕೋದ್ರಿಂದ ತುಂಬ ಈಡಾಗುತ್ತೆ. ಬರೀ ಹಾಲಲ್ಲೇ ತಿಕ್ನೆಸ್ ಬರಬೇಕಂದ್ರೆ 1.5 ಲೀಟ್ರ್ ಹಾಲು ಬೇಕಾಗುತ್ತೆ. ಕೆನೆ ಇರೋದ್ರಿಂದ ನಾನು ಹಾಲು 1 ಲೀಟ್ರಷ್ಟೇ ಹಾಕಿದ್ದೀನಿ. ಈ ಥರ
ಸರ್ವ್ ಮಾಡ್ಬೋದು. ಬರೀ ಬಾದಾಮಿ ಹಾಲು ರೆಡಿ ಮಾಡಿರ್ತೀವಲ್ಲ ಅದನ್ನು ಬೇಕಾದ್ರೆ ಸರ್ವ್ ಮಾಡ್ಬೋದು. ಇದು ಮಾಡಿದರೆ ಮಾಡ್ಬೋದು, ಬೇಕು ಅಂದರೆ ಇಲ್ಲಾಂದರೆ ಬಿಡ್ಬೋದು. ಇದೊಂದು 15 ಜನಕ್ಕೆ ಕ್ವಾಂಟಿಟಿ ಆಗುತ್ತೆ. ಇದನ್ನು ನಾವು ಈ ಥರ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಈ ಥರ ಬಾಕ್ಸ್ಗೆ ಹಾಕ್ಕೊಂಡು ನಾನು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಟ್ಟು ಬಳಸಿದ್ದೀವಿ ನಾವು. ಯಾರಾದರೂ ಗೆಸ್ಟ್ ಬಂದಾಗ ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟು. ಬೇಕ್ರಿ ಸ್ವೀಟ್ಗಿಂತಲೂ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಫಾರ್ ದ ವಾಚ್.